ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗುತ್ತಾ ಅಥವಾ ಮನೆಯೂಟ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇವತ್ತು ತೆರೆ ಬೀಳಲಿದೆ. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರವಾಗ್ತಿದೆ. ದರ್ಶನ್ ಜೈಲೂಟಕ್ಕೆ ಸಲ್ಲಿಸಿದಂತ ರಿಟ್ ಅರ್ಜಿ ಇಂದು ವಿಚಾರಣೆಗೆ ಬರ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ನಡೀತಾ ಇದ್ದು 10 ದಿನದೊಳಗೆ ನಿರ್ಧಾರ ಕೈಗೊಂಡು ತಿಳಿಸಬೇಕಿದ್ದಂತಹ ಕೋರ್ಟ್ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ಸೂಚಿಸಿತು. ಕೋರ್ಟ್ ಜೈಲಧಿಕಾರಿಗಳು ಕೈಗೊಂಡಂತ ತೀರ್ಮಾನ ಕೋರ್ಟ್ಗೆ ತಿಳಿಸಬೇಕು. ಇವತ್ತಿಗೆ ವಿಚಾರಣೆ ಮುಂದೂಡಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಇಂದು ಜೈಲಾಧಿಕಾರಿಗಳ ವರದಿ ಹಾಗೆ ದರ್ಶನ್ ಪರ ವಕೀಲರ ವಾದವನ್ನು ಆಲಿಸಲಿದೆ. ವರದಿಯನ್ನು ಆಧರಿಸಿ ಇಂದು ದರ್ಶನ್ ಸರ್ಕಾರದ ಪರ ವಕೀಲರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ. ಹಾಗಾದ್ರೆ ಜೈಲೂಟ ಫಿಕ್ಸ್ ಆಗುತ್ತಾ ಅಥವಾ ಮನೆಯೂಟ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ 3 ದಿನಗಳ ಒಳಗಡೆ FSL ಸಂಪೂರ್ಣ ರಿಪೋರ್ಟ್ ಬರುತ್ತೆ. ಈಗಾಗಲೇ ಶೇಕಡ 70ರಷ್ಟು FSL ಖಾಕಿ ಕೈ ಸೇರಿದೆ. ಇನ್ನು 30ರಷ್ಟು FSL ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೈದರಾಬಾದ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ವರದಿ ಮಾತ್ರ ಬರಬೇಕಾಗಿದೆ. ಸಿಸಿ ಕ್ಯಾಮೆರಾ ಹಾಗೆ ಆಡಿಯೋ ಸ್ಯಾಂಪಲ್ಸ್, ಮೊಬೈಲ್ ಡೇಟಾ, ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ ಡೇಟಾ ಹಾಗೆ ಸಿಸಿ ಕ್ಯಾಮೆರಾಗಳ ವಿಡಿಯೋ ರಿಟ್ರೀವ್ ಆದರೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗುತ್ತೆ. ಇನ್ನು 20 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗಿರುವಂತಹ ಪೊಲೀಸರು ಕೊನೆ ಹಂತವನ್ನ ತಲುಪಿದೆ. ಪ್ರಕರಣದ ಚಾರ್ಜ್ ಶೀಟ್ ತಯಾರಿ FSL ರಿಪೋರ್ಟ್ ಬಂದಾಕ್ಷಣ ಉಳಿದ ಪ್ರಕ್ರಿಯೆಗಳನ್ನು ಪೊಲೀಸರು ಮುಗಿಸಲಿದ್ದಾರೆ. ಉಳಿದ ಪ್ರಕ್ರಿಯೆ ಶೀಘ್ರವಾಗಿ ಮುಗಿಸುವುದಕ್ಕೆ ಪೊಲೀಸರು ತಯಾರಿಯನ್ನು ನಡೆಸಿದ್ದಾರೆ. ಚಾರ್ಜ್ ಶೀಟ್ಗೆ ಅತಿ ಹೆಚ್ಚು ಸಹಕಾರಿಯಾಗಲಿದೆ ಈ FSL ರಿಪೋರ್ಟ್. ಈಗಾಗಲೇ 70ರಷ್ಟು ರಿಸಲ್ಟ್ ಬಂದಾಗಿದೆ. ಕೇವಲ 30ರಷ್ಟು ರಿಸಲ್ಟ್ ಮಾತ್ರ ಬರಬೇಕಾಗಿದೆ. ಸಿಸಿ ಕ್ಯಾಮೆರಾ, ಆಡಿಯೋ ಸ್ಯಾಂಪಲ್ಸ್, ಮೊಬೈಲ್ ಡೇಟಾ, ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ ಡೇಟಾ ಇದೆಲ್ಲವೂ ಕೂಡ ಬರಬೇಕಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ಸಾಕ್ಷಿಗಳು. ಪ್ರತ್ಯಕ್ಷದರ್ಶಿಗಳು ಐಡೆಂಟಿಟಿ ಪರೇಡ್ ನಡೆಸಿದೆ ತನಿಖಾ ತಂಡ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಗುರುತನ ಪತ್ತೆ ಕಾರ್ಯ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಹಾಗೆ ತುಮಕೂರು ಜೈಲಿನಲ್ಲಿ ಐಡೆಂಟಿಟಿ ಪರೇಡ್ ನಡೆದಿದೆ. 2 ಜೈಲಿನಲ್ಲಿ ಐಡೆಂಟಿಟಿ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಜಿಲ್ಲಾ ದಂಡಾಧಿಕಾರಿ ನೇತೃತ್ವದಲ್ಲಿ ನಡೆದಂತಹ ಐಡೆಂಟಿಟಿ ಪರೇಡ್. ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಆರೋಪಿಗಳು ಐಡೆಂಟಿಟಿ ಪರೇಡ್ ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 13 ಆರೋಪಿಗಳ ಗುರುತು ಪತ್ತೆ ಕಾರ್ಯ ಆಗಿದ್ದು, ತುಮಕೂರಿನಲ್ಲಿ 4 ಮಂದಿ ಆರೋಪಿಗಳ ಐಡೆಂಟಿಟಿ ಪರೇಡ್ ನಡೆಸಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಗುರುತು ಪತ್ತೆ ಹಚ್ಚಿದ್ದಾರೆ ಸಾಕ್ಷಿಗಳು. ಐಡೆಂಟಿಟಿ ಪರೇಡ್ ವೇಳೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಪೊಲೀಸರು.